ನಾನು ಕಲ್ಲಪ್ಪ ಅಂತ ಕರ್ನಾಟಕದ ಪ್ರಸಿದ್ಧ ಪಾಳೆಗಾರ ವಂಶದ ಬಗ್ಗೆ ಪುಸ್ತಕ ಬರೀತಾ ಇದ್ದೆ. ನಮ್ದು ಗಂಡುಗಲಿ ವಂಶ. ಅದಕ್ಕೆ ಬಂದಿದ್ದು. ಮನೆಯಲ್ಲಿ ಗಂಡಸರು ಯಾರಿದ್ದಾರೆ? ಯಾಕೆ ನಾನು ಆತರ ಕಾಣಿಸ್ತಾ ಇಲ್ವಾ? ಆಗಲ್ಲ ಮರಿ, ನಾನು ಕುರಿ ಕಾಯೋ ವಿಷಯ ಇವ್ರಿಗೂ ಗೊತ್ತಾಗೋಯ್ತಾ? ಮನೆಯಲ್ಲಿ ದೊಡ್ಡವ್ರು ಯಾರಿದ್ದಾರೆ? ದೊಡ್ಡವ್ರ ರಂಗತ್ತೆ ಇದಾರೆ, ಕರಿತೀರಿ ಒಂದ್ ನಿಮಿಷ. ರಂಗತ್ತೆ, ಯಾರೋ ಇವಳು? ಇವರು ಕಲ್ಲಪ್ಪ ಅಂತ ನಮ್ಮ ವಂಶದ ಬಗ್ಗೆ ಪುಸ್ತಕ ಬರೀತಾರಂತೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ. ನಮ್ಮದು ಗಂಡುಗಲಿ ವಂಶ. ನಮ್ಮ ವಂಶಕ್ಕೆ 4 ಶತಮಾನಗಳ ಇತಿಹಾಸ ಇದೆ. ಸ್ಮೈಲ್ ಪ್ಲೀಸ್. ನಮ್ಮತ್ತೆ ನಮ್ಮ ಮಾವ ಹೋದ್ಮೇಲೆ ನಗೋದ್ನೆ ಮರ್ತು ಬಿಟ್ಟಿದ್ದಾರೆ. ಅವಳು ಹೋದ ಮೇಲೆ ನಾನು ನಗೋದಕ್ಕೆ ಶುರು ಮಾಡಿದ್ದು. ಹಿಡಿಯಪ್ಪ. ನಿಮ್ಮ ಕಾಲದಲ್ಲಿ ಬೆಳ್ಳಿ ಬಂಗಾರ ವಜ್ರ ಒಡಿಯರ ಮಾಡ್ತಾ ಇದ್ರಂತೆ. ಹೌದಪ್ಪ. ರಸ್ತೆಗಳಲ್ಲಿ ಮುತ್ತು ರತ್ನಗಳನ್ನ ಲಾಶಿಯಾಗಿ ಹಾಕೊಂಡು ಸೇರಲ್ಲಿ ಅಳೆದು ಮಾಲ್ತಾ ಇತ್ತು. ಪಕ್ಕದ ಸಂಸ್ಥಾನದವಳ ಕಣ್ಣು ನಮ್ಮ ಮೇಲೆ ಬಿತ್ತು. ಇವಾಗನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಈಗೇನು ಇಲ್ವಾ? ಕೊಳ್ಳೆ ಹೊಡ್ಕೊಂಡು ಹೋಗುವಾಗ ಅಲ್ಪ ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನೇ ಜೋಪಾನವಾಗಿ ಇಟ್ಕೊಂಡು ಏನೋ ಜೀವನ ಮಾಡ್ತಾರೆ. ಇದೆಲ್ಲ ನೋಡಿ ಒಂದು ಫೋಟೋ ತಗೊಂಡ್ರೆ ನನಗೆ ಪುಸ್ತಕ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಅಮ್ಮ ಸ್ವಲ್ಪ ಬಾಯಿಲಿ. ಅಲ್ಲ ಅಮ್ಮ, ಅದನ್ನೆಲ್ಲ ನಾವು ಇವ್ರಿಗೆ ಯಾಕೆ ತೋರಿಸ್ಬೇಕು? ನಮ್ಮ ವಂಶದ ಬಗ್ಗೆ ಇದುವರೆಗೂ ಯಾರು ಪುಸ್ತಕ ಬರೆದಿರಲಿಲ್ಲ. ಏನೋ ಪುಣ್ಯಾತ್ಮ ಬಲಿತೀನಿ ಅಂತ ಬಂದಿದ್ದಾನೆ. ಇರೋ ಒಡವೆ ವಸ್ತುಗಳನ್ನ ತೋರಿಸೋದಕ್ಕೆ ನಮಗೇನೆ ಧಾಡಿ. ನೋಡಿ ಅಮ್ಮ, ನಿಮಗೆ ಇಷ್ಟ ಇದ್ರೆ ತೋರಿಸಿ, ಇಲ್ಲಾಂದ್ರೆ ನಾನು ಬೇರೆ ವಂಶ ಹುಡ್ಕೊಂಡು ಹೋಗ್ತೀನಿ. ಹಾಗೇನಿಲ್ಲ, ನಾನು ತೋರಿಸ್ತೀನಿ. ಅತ್ತೆ, ಇದು ಯಾಕೋ ಸರಿ ಕಾಣ್ತಿಲ್ಲ. ಬಲ್ಲೋ, ಇವರಿಗೆ ಆಪಲ್ ಜ್ಯೂಸ್ ಮಾಡಿ. ಏನಪ್ಪ ನೀವೇ ಕಿಲ್ಲೇ ನಿಂತ್ಕೊಂಡಿದ್ದೀರಾ? ಹೋಗಿ ಆಪಲ್ ತಗೊಂಬನ್ನಿ. ಈಗ ನೀವು ರಾಜವಂಶದವರು ಅಂತ ಖಚಿತವಾಯಿತು. ಪುಸ್ತಕ ಬರೆದು ಅದರಲ್ಲಿ ಫೋಟೋನ ಪ್ರಿಂಟ್ ಹಾಕಿಸ್ತೀನಿ. ಪುಸ್ತಕ ಬಿಡುಗಡೆ ಸಮಾರಂಭ ನಿಮ್ ಕೈಯಲ್ಲೇ. ಆ ದಡುವ ಪದ್ದಪ್ಪ ಮಂಚದಿಂದ ಕೆಳಗಡೆ ಬಿದ್ದಿರ್ತಾನೆ. ಹೋಗಿ ದುಡ್ಕೊ ಹೋಗ್ರ. ಅವ್ನ್ ಮಂಚ ಮುರಿದು ಮಂಚದ ಮೇಲೆ ಮಲ್ಕೊಳ್ಳೋದನ್ನೇ ಬಿಟ್ಟಿದ್ದೇನೆ. ಮತ್ತಿನ್ನೇನಾಗಿರ್ಬೋದು? ಕಳ್ಳಗಿಲ್ಲ ಬಂದಿರ್ಬೇಕು. ಮಾತ್ರ ಸಂಗಮನವ್ರೆ, ಇವ್ ನಿಮ್ಗೆ ಮೊದ್ಲೇ ಗೊತ್ತಾ? ನಮ್ಮ ವಂಶದ ಬಗ್ಗೆ ಪುಸ್ತಕ ಬರೀತೀನಿ ಅಂತ ನಾನೇ ಕಲ್ಕೊಂಡು ಬಂದ ಒಡವುಗಳನ್ನೆಲ್ಲ ತೋರಿಸ್ದೆ. ಕುದಿಯೋಕೆ ಬಂದ್ಬಿಟ್ಟಿದ್ದಾನಲ್ಲೋ. ನಾವು ಕಚ್ಚಾಡ್ಕೊಂಡು ಕುಂದ್ರೋದಕ್ಕೆ ಸಮಯ ಇಲ್ಲ. ಮೊದಲು ಈ ಕಳ್ಳನ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡೋಣ. ನಡೆಯಲೇ ಎಲ್ಲಪ್ಪ ಇವನು. ಪಟ್ಟ ಏಟ್ ಬಿದ್ದಿದೆ ಕಣೆಯ. ಮೂಳೆಗಳು ಹೇಗಿದ್ಯೋ ಹಾಗೆ ಜೋಡಿಸೀನಿ. ಮೇಲೆ ಹೋದ್ಮೇಲೆ ಬಾಳ ಹಾಕೊಂಡೆ ನಡಿಬೇಕು. ಮುಚ್ಚಯ್ಯ ಬಾಯ್, ಮಾಡೋದು ಹಲ್ಕ ಕೆಲ್ಸ. ಈಗ ಅಯ್ಯೋ ಅಪ್ಪ ಅಮ್ಮ ಅಂದ್ರೆ ಕದಿಯೋಕ್ಕಿಂತ ಮುಂಚೆ ಎಲ್ಲಯ್ಯ ಹೋಗಿತ್ತು ನಿನ್ ಬುದ್ಧಿ. ಕದಿಯೋಕ್ಕಂತ ಹೋದಾರಿ ಬಿದ್ದೆ. ಸಾರ್, ಗೋಡೆ ಗಟ್ಟಿಯಾಗಿದೆ ಅಂತ ಹಿಡ್ಕೊಳಕ್ ಹೋದೆ, ಕುಸಿದ್ ಬಿಟ್ಟು ನಾನೇನ್ ಮಾಡ್ಲಿ? ಈ ಕಾಲ್ ರಿಪೇರಿ ಆಗ್ಬೇಕಾದ್ರೆ ಇನ್ನೂ 1 ವಾರ ಬೇಕು. ನಟ್ಟು ಬೋಲ್ಟ್ ಹಾಕಿ ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮೊನ್ನೆ ಕಿಟಕಿ ಬಾಗ್ಲು ರಿಪೇರಿ ಮಾಡಿಸಿದಾಗ ನಟ್ಟು ಬೋಟ್ಗಳು ಉಳಿದಿವೆಯಲ್ಲ, ಅವು ಕೊಟ್ಬಿಡೋಣ. ನಾನೇನ್ ಕಾರ್ಪೆಂಟ್ರು ಅಂದ್ಕೊಂಡ್ರ? ಆ ನಟ್ಟು ಬೋಲ್ಟ್ ಹಾಕಿ ರಿಪೇರಿ ಮಾಡಿದ್ರೆ ಕಾಲ್ ಕೊಳ್ತೋಗಿ ಆಸಾಮಿನೇ ಮೇಲೆ ಹೋಗ್ಬಿಡ್ತಾನೆ. ಒಳ್ಳೆಗೆಲ್ಲ ನಾವು ಆಪರೇಷನ್ ಮಾಡ್ಸಕ್ಕಾಗತ್ತೇನಯ್ಯ? ಇದಕ್ಕೆ ಡಿಪಾರ್ಟ್ಮೆಂಟ್ ಒಪ್ಪಲ್ಲ. ನೀವು ಒಪ್ಕೊಂಬಿಡಿ. ನಮಸ್ಕಾರ ಇನ್ಸ್ಪೆಕ್ಟರ್. ಏನೋ ಬರೋದಕ್ಕೆ ಹೇಳಿದ್ರಂತೆ. ಈ ಕಳ್ಳ ನಿಮ್ ಮನೆ ಬಂದಿದ್ನಾ? ಇವ್ನು ಬಂದಿದ್ದಾವೆ ಇನ್ಸ್ಪೆಕ್ಟರ್. ಸರ್
ಇವ್ರ ಮನೆಗೆ ಹೋಗಿನೇ ನಾನು ಕಾಲ್ ಮುರ್ಕೊಂಡಿದ್ದು. ಅಲ್ಲ ಕಳ್ಳ, ನಾನೇನು ಇವ್ನಿಗೆ ಅಕ್ಷತೆ ಕೊಟ್ಬಿಟ್ಟು ನಮ್ಮ ಮನೆಗೆ ಒಂದು ಕಾಲು ಮುರ್ಕೊಂತ ಹೇಳಿದ್ದೆ. ನೀನಾಗಿ ನೀನು ಕದಿಯೋದಕ್ಕೆ ಅಂತ ಬಂದೆ, ತಪ್ಪಿಕೊಂಡು ಹೋಗ್ತಾ ಇದ್ದೆ, ಬಿತ್ತೆ ಕಾಲು ಮುರ್ಕೊಂಡೆ. ಬಿಟ್ಬಿಟ್ರೆ ಇವ್ನು ಕಾಲು ಮುರ್ಕೊಳ್ಳೋದು ಹಾಳಾಗೋಗ್ಲಿ. ನಮ್ಮ ಮನೆ ಕಾಂಪೌಂಡ್ ಬೇರೆ ಕಡಿಬಿದ್ದಾನೆ. ಈಗ ಆ ಕಾಂಪೌಂಡ್ ಕಟ್ಸ್ಕೊಡೋರು ಯಾರು? ನಾನು ಇವ್ನ ಕಾಲ್ ಆಪರೇಷನ್ಗೆ ಯಾರು ದುಡ್ಡು ಕೊಡೋದು ಅಂತ ಒದ್ದಾಡ್ತಾ ಇದ್ದೀನಿ. ನೀನ್ ಈ ಕಾಂಪೌಂಡ್ ಬೇರೆ ಕಟ್ಟಿಸ್ಕೊಡ್ಬೇಕಾ? ಇವ್ನ ಕಾಲ್ಗೆ ಏನಾದ್ರು ಕಾಂಪನ್ಸೇಷನ್ ಕೊಡ್ಸಿದ್ರೆ ಇವ್ರ ಕಾಂಪೌಂಡ್ ಕಟ್ಸ್ಕೊಡ್ಬೇಕಾಗತ್ತೆ. ನೀವೆಲ್ಲ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಅವ್ನ ಕಾಲಿಗೆ ಯಾಕೆ ಕಾಂಪನ್ಸೇಷನ್ ಕೊಡಿಸ್ತೀರಾ? ನಮ್ಮ ಮನೆ ಕಾಂಪೌಂಡ್ ಕಟ್ಸ್ಕೊಡಿ ಸಾಕು. ಆದ್ರೆ ಅವ್ನ ಕಾಲಿಗೂ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾನಲ್ಲ. ನಾನು ಕೆಳ ಬಿದ್ದು ಕಾಲ್ ಮುರ್ಕೊಳ್ಳೋಕೆ ನೀವೇ ಕಾರಣ ಅಂತ ನಮ್ಮ ಲಾಯರ್ ಹತ್ರ ಹೇಳಿದ್ದೀನಿ. ಡಿಸೈಡ್ ಆಗುತ್ತೆ. ಓಡ್ರಿ. ಸದ್ದು, ವಿಚಾರಣೆ ಆರಂಭ ಆಗ್ಲಿ. ಪಾಂಡುರಂಗ ನನ್ನ ಕ್ಲೈಂಟ್, ಈತ ಒಬ್ಬ ಸಗೃಹಸ್ಥ. ಅಬ್ಜೆಕ್ಷನ್ ಯುವರ್ ಆನರ್. ಆತ ಸಭ್ಯಸ್ಥ ಅಂತ ತಮಗ್ ತಾವೇ ಹೇಳ್ಕೊಳ್ಳೋ ಹಾಗಿಲ್ಲ, ಅದನ್ನ ಜನ ಹೇಳ್ಬೇಕು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ನಮ್ಮ ಪಾಂಡುರಂಗ ಅವ್ರ ಮನೆಗೆ ಈ ಕಲ್ಲಪ್ಪ ಅನ್ನೋ ವ್ಯಕ್ತಿ ಇತಿಹಾಸಗಾರನಾಗಿ ಬಂದ. ಅವ್ನು ಕಳ್ಳ. ಸ್ಟಡಿ ಮಾಡಕ್ಕೆ ಅಂತ ಬಂದು ಎಲ್ಲ ನೋಡ್ಕೊಂಡು ಹೋಗ್ಬಿಟ್ಟ. ಸದ್ದು 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 ಸದ್ದು. ಈಗ ನಾವೇನು ಸದ್ದನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸದ್ದು ಸದ್ದು ಅನ್ನೀವರ. ಯಾಕೆಂದ್ರೆ ಅಲ್ಲಿ ಕೂತ್ಕೊಂಡಿರೋ ದಂಡಪಿಂಡಿಗಳಿಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗಲ್ಲ. ಆರ್ಡರ್ ಆರ್ಡರ್. ಈ ಕಲ್ಲಪ್ಪ ಮನೆಗೆ ಬಂದು ಎಲ್ಲಿ ದುಡ್ಡಿದೆ, ಎಲ್ಲಿ ಒಡವೆಗಳಿದೆ ಅಂತ ನೋಡ್ಕೊಂಡು ಹೋದ. ನೀವ್ ಯಾಕ್ರಿ ಅದನ್ನೆಲ್ಲ ಹೇಳ್ಕೋದ್ರಿ? ತಾವ್ ಯಾಕ ಚಿಕ್ಕಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ ಮಾ ಸ್ವಾಮಿ. ಹೇಳಿದ್ ನಾನಲ್ಲ, ನನಗೆ ಒಬ್ಬ ತಾಯಿ ಇದ್ದಾಳೆ. ಅವಳ ನಾಮಧೇಯ ರಂಗಮ್ಮ ಅಂತ. ನೋಡಿ ಅಲ್ಲಿ ಸೀರೆ ಸುತ್ಕೊಂಡು ವಯಸ್ಸಾಗಿರೋರು ಕೂತಿದಾರಲ್ಲ, ಅವ್ರೇನೆ. ಅವ್ರ ಬಾಯಿ ಬೊಂಬಾಯಿ. ಅವ್ರೇನೆ ತಾವು ಸತ್ಯ ಹರಿಶ್ಚಂದ್ರನ ತಂಗಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಮನೆಗೆ ಯಾರನ್ನ ಬರಂಗಿಲ್ಲಪ್ಪ, ಇರುವರ ನೆಲ ತೋರಿಸ್ಬಿಡ್ತಾರೆ. ಅದೇ ರೀತಿಯಲ್ಲಿ ಈ ಕಲ್ಲಪ್ಪ ಇತಿಹಾಸಗಾರನ ವೇಷದಲ್ಲಿ ಬಂದು ಕಳ್ತನ ಕಿಳಿದು ಪೊಲೀಸರ ಕೈ ಸಿಕ್ಕಾಕೊಂಡಿದ್ದಾರೆ. ಆಯ್ತು, ಇನ್ಸ್ಪೆಕ್ಟರ್ನ ಬಾಕ್ಸ್ ಹಾಕಿ. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್. ನಮಸ್ಕಾರ ಇವರ. ನೀವೇನ ಈತನ್ನ ಅರೆಸ್ಟ್ ಮಾಡಿದ್ದು? ಹೌದು ಸ್ವಾಮಿ, ನಾನು ಅರೆಸ್ಟ್ ಮಾಡಿದಾಗ ಈತನ ಕಾಲ್ ಮುರಿದಿತ್ತು. ನಿಮ್ಮ ಸ್ಟೇಷನ್ಗೆ ಬಂದ ಮೇಲೆ ಕಾಲ್ ಮುರಿದಿದೆ ಅಂತ ನಾನು ಹೇಳ್ತೀನಿ. ಇಲ್ಲಮ್ಮ ಸ್ವಾಮಿ, ಕಾಲ್ ಮುರಿದ್ರೋರಿಗೆ ಮತ್ತೆ ನಾವು ಕಾಲ್ ಮುರಿಯಕ್ ಹೋಗಲ್ಲ. ಬೇಕಿದ್ರೆ ಡಾಕ್ಟರ್ನ ಕೇಳಿ. ಆಯ್ತು, ಡಾಕ್ಟರ್ನ ಬಾಕ್ಸ್ ಹಾಕಿ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್. ನಮಸ್ಕಾರ ಸ್ವಾಮಿ. ಈ ಕಳ್ಳನ್ಗೆ ನಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಅಬ್ಜೆಕ್ಷನ್ ಯುವರ್ ಆನರ್. ಈತ ಕಳ್ಳ ಅಲ್ಲ, ಇತಿಹಾಸಗಾರ. ಹೌದೌದು, ಕಳ್ಳ ಇತಿಹಾಸಗಾರ ಅಲ್ಲ, ಖಾಲಿ ಇತಿಹಾಸಗಾರ. ಸರಿ ಸರಿ, ನೀವು ಮುಂದುವರಿಸಿ. ಸ್ವಾಮಿ, ಇವನು ಕಾಲಿಗೆ ಏಟು ಬಿದ್ದು ಕಾಲ್ನಾಗಿರೋ ಮೂಳೆಗಳೆಲ್ಲ ಪುಡಿ ಆಗ್ಬಿಟ್ಟಿದೆ. ಒಂದು ರಾಡು 2 ಬೋಲ್ಟ್ ಹಾಕಿ ಇವನ್ಗೆ ಆಪರೇಷನ್ ಮಾಡಬೇಕು. ಕಡಿಮೆ ಅಂದ್ರೆ 50,000 ರೂಪಾಯಿ ಖರ್ಚಾಗುತ್ತೆ ಸ್ವಾಮಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೂಡ 10,000 ರೂಪಾಯಿ ಕಡಿಮೆ ಯಾರು ಆಪರೇಷನ್ ಮಾಡಲ್ಲ. ಯುವರ್ ಆನರ್, ನಮ್ಮ ಕಲ್ಲಪ್ಪನ ಕಷ್ಟನೂ ಕೂಡ ನೀವು ಕೇಳಬೇಕು. ಹೌದು ಸ್ವಾಮಿ, ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಅಲ್ಲ ರೀ, ಮಾಡ್ತಾ ಇರೋದು ಕಳ್ತನ. ನಿಮಗೆ ಮೋಸ ಅನ್ಯಾಯ ಹೇಳಿದ್ರೆ ಆಗತ್ತೆ. ಇಲ್ಲ ಸ್ವಾಮಿ, ನಾನು ಕಳ್ಳ ಅಲ್ಲ. ಯಾರು ಹೇಳಿದ್ದು? ನಮ್ಮ ವಕೀಲಮ್ಮ. ನನಗೂ ಇದು ಹೊಸ ವಿಷಯ. ನನಗೂ ಅಷ್ಟೇ ಸ್ವಾಮಿ. ಆದ್ರೆ ಯುವರ್ ಆನರ್, ಇದು ನಂಬಿಕೆಯ ಪ್ರಶ್ನೆ. ಕಾಂಪೌಂಡಿನ ಗೋಡೆ ಗಟ್ಟಿಯಾಗಿರುತ್ತೆ ಅಂತ ಎಲ್ರು ತಿಳ್ಕೊಂಡಿರ್ತಾರೆ. ಆದ್ರೆ ಅದೇ ಗೋಡೆ ಕುಸಿದಾಗ ತಪ್ಪು ಯಾರ್ದು ಅಂತ ನೀವು ಯೋಚನೆ ಮಾಡ್ಬೇಕು. ಏನ್ರಿ ಹೀಗಂತ ಇದ್ದೀರಾ? ಮತ್ತಿನ್ನೇನು ಸ್ವಾಮಿ, ಈ ಪುಣ್ಯಾತ್ಮ ಕಟ್ಸಿರೋ ಕಾಂಪೌಂಡ್ ಗೋಡೆ ಗಟ್ಟಿಯಾಗಿರ್ಲಿಲ್ಲ. ನಾನು ಅದ್ರ ಮೇಲೆ ಕಾಲಿಟ್ಟೆ ಅಷ್ಟೇ, ಗೋಡೆ ಕುಸ್ತೋಯ್ತು, ನನ್ನ ಕಾಲು ಮುರಿದೋಯ್ತು. ಈಗ ನನ್ಗೆ ಯಾರ ಗತಿ? ನನ್ನ ಹೆಂಡತಿ ಮಕ್ಕಳಿಗೆ ಯಾರ ಗತಿ? ಅಲ್ಲಯ್ಯ, ಗೇಟ್ ಇರುವಾಗ ಕಾಂಪೌಂಡ್ ಗೋಡೆ ಯಾಕೆ ಹಾರಕ್ ಹೋದೆ ನೀನು? ಅಭ್ಯಾಸ ಬಲ ಯುವರ್ ಆನರ್. ಈ ಕಲ್ಲಪ್ಪ ಮುಂಚೆ ಅಥ್ಲೆಟ್ ಆಗಿದ್ದ. ಹೈ ಜಂಪ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾನೆ. ಆದ್ರೆ ಅದಕ್ಕೂ ಪಾಂಡುರಂಗ ಅವ್ರ ಮನೆ ಗೋಡೆ ಹಾರೋದಕ್ಕೂ ಏನ್ರಿ ಸಂಬಂಧ? ಹೌದು ಮಹಾಸ್ವಾಮಿ, ನಾನು ಇವ್ರ ಮನೆಗೆ ಇತಿಹಾಸಗಾರನಾಗೆ ಹೋಗಿದ್ದೆ. ಆದ್ರೆ ಇವ್ರು ನನ್ನನ್ನ ಕನ್ಫ್ಯೂಸ್ ಮಾಡ್ಕೊಂಡು ಕಳ್ಳ ಅಂತ ಕೂಗಿದ್ರು. ನನಗೂ ಗಾಬರಿ ಆಯ್ತು, ಓಡೋಕ್ ಶುರು ಮಾಡಿದೆ. ಕಾಂಪೌಂಡ್ ಗೋಡೆ ಮೇಲೆ ಕಾಲಿಟ್ಟೆ, ಗೋಡೆ ಕುಸಿತ್ತು, ನನ್ನ ಕಾಲು ಮುರಿತು. ಯುವರ್ ಆನರ್, ಒಬ್ಬ ಇತಿಹಾಸಗಾರನ್ನ ಕಳ್ಳ ಅಂತ ಅನುಮಾನ ಪಟ್ಟಿದ್ದು ಸರಿನಾ? ನನಗೆ ಯಾಕೋ ತಲೆ ಕೆಡ್ತಾ ಇದೆ. ಇವರು ಕಳ್ಳ ಅಂತ ಇದ್ದಾರೆ, ಇವರು ಇತಿಹಾಸಕಾರ ಅಂತ ಇದ್ದಾರೆ. ಇದ್ರಲ್ಲಿ ಯಾವ ಸರಿ? ನಾನು ಕೂಡ ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ರಿ. ಆದ್ರೆ ಯುವರ್ ಆನರ್, ಕಳ್ಳನಿಗೂ ಒಂದು ಇತಿಹಾಸ ಇರುತ್ತೆ. ಆಯ್ತು, ಈತ ಕಳ್ಳ ಅನ್ನೋಕ್ಕಾಗ್ಲಿ ಇತಿಹಾಸಕಾರ ಅನ್ನೋಕ್ಕಾಗ್ಲಿ ನೀವು ದಾಖಲೆಯನ್ನು ಒಲಿಸ್ತೀವಿ. ನೀವಾದ್ರೂ ಕೊಡ್ಬೋದು, ಇವರಾದ್ರೂ ಕೊಡ್ಬೋದು. ಅಲ್ಲಿಯವರೆಗೆ ದ ಕೋರ್ಟ್ ಈಸ್ ಅಡ್ಜರ್ನ್ಡ್. ಪಾಂಡುರಂಗ, ಪೊಲೀಸರ ಬಂದು ಅವ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದಾರೆ ಅಂದ್ಮೇಲೆ ಅವ್ನ್ ಕಳ್ಳನೇ ಇರ್ಬೇಕಾ? ದಡ್ಡ ಕೊಡ ಚಿನ್ನರಿ, ನೀನು ಶತದಡ್ಡ. ನಾವೆಲ್ಲರೂ ತುಂಬಾ ಸೂಕ್ಷ್ಮ ಕಾಲಘಟ್ಟದಲ್ಲಿ ಬದುಕ್ತಾ ಇದೀವಿ ಕಂಡ್ರ. ಯಾವ ಕೇಸು ಸಿಗ್ಲಿಲ್ಲ ಅಂದ್ರೆ ಕಂಡವ್ರನ್ನ ಕರ್ಕೊಂಡೋಗಿ ಕೈಗೆ ಒಂದು ಸ್ಲೇಟ್ ಕೊಟ್ಬಿಟ್ಟು ಇವನೇ ಕಳ್ಳ ಅಂತ ಫಿಟ್ ಮಾಡ್ಬಿಡ್ತಾರ. ಏನು ಯಜಮಾನ್ರೆ, ನಮ್ ಕಾರ್ಮಿಕ ಸಂಘದವ್ರನ್ನೆಲ್ಲ ಸೇರಿಸಿ ನಮ್ಮನೆ ಕಾಂಪೌಂಡ್ ಗೋಡೆ ಕುಸಿಯೋದಕ್ಕೆ ಕಲ್ಲಪ್ಪನೇ ಕಾರಣ ಅಂತ ಹೋರಾಟ ಮಾಡಿದ್ರೆ ಇವಳು ಇನ್ನೊಬ್ಳು ದಾಟಿ ಕಂಡ್ರಪ್ಪ. ಜಗತ್ತು
ಬದಲಾಗಿದೆ ಕಣ್ರೆ. ನಿಮ್ಮ ಹಾರಾಟ ಹೋರಾಟಗಳಿಂದ ಯಾವ ಪ್ರಯೋಜನನೂ ಇಲ್ಲ. ಒಬ್ಬ ಕಳ್ಳ ಅನ್ಸ್ಕೋಬೇಕಾದ್ರೆ ಅವನು ಕಳ್ಳನೇ ಅಂತ ನಾವು ಬಲವಾದ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ. ಅಣ್ಣಯ್ಯ, ಈಗಾಗ್ಲೇ ಆ ಕಲ್ಲಪ್ಪ ನಮ್ಮ ಮನೇಲಿ ಏನೇನಿದೆ ಅಂತ ಎಲ್ಲ ನೋಡ್ಕೊಂಡು ಹೋಗಿದ್ದಾನೆ. ಇವತ್ತಲ್ಲ ನಾಳೆ ಗುಂಪು ಸಮೇತ ಬಂದು ಎಲ್ಲಾರು ದೋಚ್ಕೊಂಡು ಹೋಗ್ಬಿಟ್ರೆ ನಾನ್ ಬೆಟ್ಟದ ಮೇಲೆ ಮನೆ ಹೇಗ್ ಮಾಡ್ಲಿ? ಅಲ್ಲಿರೋ ಮರಕ್ ಜೋಳಿಗೆ ಹೇಗ್ ಕಟ್ಲಿ? ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಇದೆಯವ್ವ? ಪಲ್ಲು ಭಾಗ ಜಾಸ್ತಿ ಕೊಡಿ, ನಾವು ಬೇರೆ ಹೋಗ್ತೀವಿ. ಕಳ್ಳ ಅಂತ ಸೃಷ್ಟಿ ಮಾಡೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇಲ್ಲ ಅಂತ ನಾನು ಒತ್ತಾಡ್ತಾ ಇದ್ದೀನಿ. ಇವನು ಪಾನಿ ಆಸ್ತಿ ಬೇಕಂತ ಇವನು ಹೊರಟೋಗ್ತಾರಂತೆ. ಮಾತಾಡ್ಬೇಡ ನೀನು. ಅವನೇ ಕಳ್ಳ ಅಂತ ಸಾಕ್ಷಿಗಳನ್ನ ನಾನು ಹುಡುಕ್ತೀನಿ, ಅವನನ್ನ ಜೈಲಿಗೆ ಕಳಿಸ್ತೀನಿ. ಈ ಕೆಲಸ ನಿಮ್ದು ಸಾಧ್ಯನೇನೋ? ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡಗಲಿ ಅವನನ್ನ ಜೈಲಿಗೆ ಕಳಿಸ್ತೀನಿ. ಕೆಡವಿರೋ ನಮ್ಮನೆ ಕಾಂಪೌಂಡ್ ಗೋಡೆನ ಅವನ ಕೈಯಿಂದಾನೆ ಕಟ್ಟಿಸ್ತೀನಿ. ಕಟ್ಸಕ್ ಆಗ್ಲಿಲ್ಲ ಅಂದ್ರ ಭಾವನೆ ಕಟ್ತಾರೆ. ಮಾಡ್ರೋದ್ ಕಳ್ತನ, ಇತಿಹಾಸಕಾರ ಅಂತ ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ ಸರ್, ನಾನು ಮುಂಚೆ ಕಳ್ತನ ಮಾಡ್ತಿದ್ದೆ. ಅದು ಬಿಟ್ಟ ಮೇಲೆ ಇತಿಹಾಸಕಾರನಾಗಿದ್ದು. ಇತಿಹಾಸ ಅಂದ್ರೇನು ಗೊತ್ತೋ? ಸಾಯೋ ತನಕ ನೀನು ಇಲ್ಲೇ ಕೊಳ್ತಿರ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ನಿಜ ಹೇಳು, ಕಳ್ತನ ಮಾಡಕ್ಕಂತ ತಾನೇ ಆ ಮನೆಗೆ ಹೋಗಿತ್ತು ನೀನು? ನಾನ್ಯಾಕೆ ಸರ್ ಕಳ್ತನ ಮಾಡಕ್ ಹೋಗ್ಲಿ? ಬುಕ್ ಬರೆದ್ರೆ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಬಿಟ್ಟು ಕಳ್ತನ ಮಾಡ್ತೇನಾ? ಇದನ್ನ ಆಮೇಲೆ ಬಂದು ವಿಚಾರಿಸ್ಕೊಂತೀನಿ. ಕಳ್ಳ ಅಂತ ಒಪ್ಪಣ್ಣ ನೈಸ್ ಮಾಡಿದ್ವಿ, ಹಿಡ್ಕೊಂಡು ಹೊಡೆದ್ವಿ, ಬಡಿದ್ವಿ, ಏನ್ ಮಾಡಿದ್ರು ಬಾಯಿ ಬಿಡ್ತಾ ಇಲ್ಲ ಅವನು. ನಾನು ಎಂತೆಂತ ಜನಗಳನ್ನ ನೋಡಿದ್ದೀನಿ, ಆದ್ರೆ ಇವನು ಜಗಮಂಡ. ಇನ್ಸ್ಪೆಕ್ಟ್ರೆ, ನಾವು ಒಂದ್ 2 ದಿನದ ಮಟ್ಟಿಗೆ ಟ್ರಿಪ್ಗೆ ಅಂತ ಹೋಗ್ತಾ ಇದೀವಿ. ಮನೆಯಲ್ಲಿ ಇರಲ್ಲ. ನಿಮ್ಮ ಇನ್ವೆಸ್ಟಿಗೇಷನ್ಗೆ ಏನಾದ್ರೂ ನಮ್ಮ ಮನೆ ಅಗತ್ಯ ಇತ್ತು ಅಂದ್ರೆ ನಮ್ಮ ಮನೆ ಕೀ ನಿಮ್ಮ ಹತ್ರ ಕೊಟ್ಟೋಗಿರ್ತೀನಿ, ತಗೊಳ್ಳಿ. ಇಟ್ಬಿಟ್ಟು ಹೋಗಿ. ಈಗ ಏನ್ ಮಾಡೋಣ ಸರ್? ನನ್ಗಂತೂ ತಲೆ ಕೆಟ್ಟು ಹೋಗಿದೆ ಗಣಯ್ಯ. ಬನ್ನಿ ಕಾಫಿ ಕುಡ್ಕೊಂಬರೋಣ. ನಡಿ ಹೋಗೋಣ. ಸ್ಟೇಷನ್ ಅಲ್ಲಿ ಇವನ್ ಇದ್ದಾನಲ್ಲಪ್ಪ, ಕಳ್ಳ ಅಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ. ನೀರು ಅಂತ ಪಡ್ಕೋಬೇಡ. ನಿಂತಿರೋ ಜಾಗದಲ್ಲಿ ನಿಂತಿರ್ಬೇಕು, ಇಲ್ಲಾಂದ್ರೆ ಚರ್ಮ ಸುಲ್ಬಿಡ್ತೀನಿ. ನಡಿ ಹೋಗೋಣ. ಸರ್, ನಾವಿಬ್ರು ಕಾಫಿಗೆ ಹೋದಾಗ ನೀನು ಎಸ್ಕೇಪ್ ಆಗ್ಬಿಟ್ಟೆ. ಹೌದಲ್ಲ, ನೀನ್ ಕಾಫಿ ತಗೊಂಬ, ನಾನು ಅಲ್ಲಿವರೆಗೆ ರೆಸ್ಟ್ ತಗೋತೀನಿ. ಸರ್, ನನ್ನ ಮಗನೇ, ಹೋಗು. ಎಲ್ಲಿ ಹೋಗ್ತೀಯ ಅಂತ ನಾನು ನೋಡ್ತೀನಿ. ನಮ್ಮನೇನ್ ದಡ್ಡ ಅನ್ಕೊಡ್ತೀಯ ನೀನು? ಕಲ್ಲಪ್ಪ ನೋಡ, ಸಾಕ್ಷಿ ಸಮೇತ ನಾವು ದಾಖಲೆ ಇಟ್ಕೊಂಡಿದ್ದೀವಿ. ನಾಳೆ ನಿನ್ನ ಕೋರ್ಟಿಗೆ ಹೇಳ್ತೀನಿ, ಅಲ್ಲಿ ನಿನಗೆ ಕಾದಿದೆ. ಅಂತೂ ಕಳ್ಳನ್ನ ಟ್ರ್ಯಾಪ್ ಮಾಡಿದೀರಾ. ಎಸ್ ಯುವರ್ ಆನರ್, ಅವ್ನು ಕದಿಬೇಕಾದ್ರೆ ರೆಡ್ ಅಂಡ್ ಆಗಿ ಸಿಕ್ ಬಿದ್ದಿದ್ದಾನೆ. ಯುವರ್ ಆನರ್, ನಮ್ಮ ಕಲ್ಲಪ್ಪನ ಮೇಲೆ ಇಲ್ಲದ ಆರೋಪ ಹೊರಿಸಿ ಅವನ್ನ ಟ್ರ್ಯಾಪ್ ಮಾಡಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಬೇಕಂತಾನೆ ಕಲ್ಲಪ್ಪನ್ಗೆ ಕಾಣೋ ಹಾಗೆ ಬೀಗದ ಕೀಯನ್ನ ಇಟ್ಟು ಅವರ ಮನೆಗೆ ಹೋಗೋ ಹಾಗೆ ಮಾಡಿ ಎಲ್ಲವನ್ನ ಮೊಬೈಲ್ ನಲ್ಲಿ ಶೂಟ್ ಮಾಡಿದ್ದಾರೆ. ಇದು ಉದ್ದೇಶಪೂರಿತ. ಏನ್ರಿ ಹೀಗೆ ಹೇಳ್ತೀರಾ? ಅವನು ಕದಿಯಕ್ ಹೋಗಿದ್ದಕ್ಕೆ ನಮ್ಮ ಹತ್ರ ದಾಖಲೆ ಇದೆಯಲ್ಲ. ಅದನ್ನೇ ಹೇಳೋದಕ್ಕೆ ಹೊರಟಿದ್ದೀನಿ ಯುವರ್ ಆನರ್. ಬೇಕಂತಾನೆ ಈ ರೀತಿ ವ್ಯವಸ್ಥೆ ಮಾಡಿ ಅದನ್ನ ಮೊಬೈಲ್ ನಲ್ಲಿ ಶೂಟ್ ಮಾಡಿ ಸುಳ್ಳು ಸುದ್ದಿ ಹಬ್ಸೋ ಜಾಲ ಇತ್ತೀಚೆಗೆ ಜಾಸ್ತಿ ಆಗಿದೆ. ನೋಡಿ, ನಮಗೂ ಬೇಕಾಗಿರೋದು ದಾಖಲೆ ಪ್ರಕಾರ ಇವನು ಕದಿಯಕ್ ಹೋಗಿದ್ದಾನೆ, ಸಿಕ್ ಬಿದ್ದಿದ್ದಾನೆ ಅಷ್ಟೇ. ಯುವರ್ ಆನರ್, ಈತ ಕಳ್ಳನ ಹೌದೋ ಇಲ್ವೋ ಅಂತ ನೀವು ಕೇಳಿದ್ರಿ.
ಆದ್ರೆ ನಾವು ಈತ ಕಳ್ಳನೇ ಅಂತ ನಿರೂಪಿಸಿದ್ದೀವಿ. ಏನೇ ಕಲಪ್ಪ, ತಿರುಪತಿ ದೇವಸ್ಥಾನದಲ್ಲಿ ದರೋಡೆ ಮಾಡಿದ್ದೀಯ ಅಂತ ಪೊಲೀಸ್ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ನೀನು ಕದಿಯಕ್ಕೆ ಟ್ರೈ ಮಾಡಿದ್ದೀಯ ಅಂತ ದಾಖಲೆಗಳಿವೆ. ಏನ್ ಹೇಳ್ತೀಯಾ? ಸ್ವಾಮಿ, ದೇವರಾಣಿಗೂ ನಾನು ಯಾವ ಕಳ್ಳತನನೂ ಮಾಡಿಲ್ಲ. ನಿಜ ಹೇಳಬೇಕು ಅಂದ್ರೆ ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಆದ್ರೂ ನಾನು ಪರಮ ದೈವ ಭಕ್ತ. ಅಂದ್ರೆ ನೀನು ಮನೆಯಲ್ಲಿ ಅಂಗಡಿಯಲ್ಲಿ ಮಾತ್ರ ಕಳ್ತನ ಮಾಡ್ತೀಯ ಅಂತ ಆಯ್ತು. ಹೌದು ಸ್ವಾಮಿ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇಲ್ಲ 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 ಸ್ವಾಮಿ, ನಾನು ಹಾಗೆ ಹೇಳಿಲ್ಲ, ಸುಮ್ಮನೆ ಹೇಳಿದ್ದು. ಬರ್ಕೊಂಡಿದ್ದಾಗೋಯ್ತು. ಈಗ ಏನ್ ಮಾಡಕ್ಕಾಗಲ್ಲ. ನೀನು ಇವ್ರ ಮನೆ ಕಾಂಪೌಂಡ್ ನ ಹಾರಕ್ಕೆ ಅಂತ ಹೋದಾಗ ಜಾರಿ ಬಿದ್ದೆ. ಹೌದು ಯೋರ್ ಆನರ್, ಇವರು ಕಾಂಪೌಂಡ್ ಗೋಡೆ ಮೇಲೆ ಕಾಲಿಟ್ಟಿದ್ದು ನಿಜ, ಕೆಳಗೆ ಬಿದ್ದು ಕಾಲು ಮುಟ್ಕೊಂಡಿದ್ದು ನಿಜ. ಇದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಇದೆ. ಈಗ ನೀವು ಏನ್ ಹೇಳ್ಬೇಕು ಅಂತ ಇದ್ದೀರಾ? ಸ್ವಾಮಿ, ಪಾಂಡುರಂಗ ಗಂಡಿಗಲಿಯವರು ಅಗರ್ಭ ಶ್ರೀಮಂತರು. ಇವರು ಕಂಪೌಂಡ್ ಗೋಡೆನ ಗಟ್ಟಿಯಾಗಿ ಕಟ್ಟಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಗೋಡೆ ಮೇಲೆ ಕಾಲಿಟ್ಟೆ. ಕಾಲ್ ಜಾರ್ತು, ಕಾಲ್ ಮುರಿತು. ಪಾಂಡುರಂಗ ಗಂಡಿಗಲಿಯವರು ನನ್ನ ನಂಬಿಕೆ ಮೇಲೆ ಮಾಡಿರೋ ದ್ರೋಹ ಇದು. ನೋಡಿ, ಆ ಕಾಂಪೌಂಡ್ ಗೋಡೆ ಯಾವುದು, ಅದನ್ನ ಕಟ್ಸಿದ್ ಯಾರು, ಅದು ಯಾಕೆ ಗಟ್ಟಿ ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಜಿನಿಯರ್ ಒಂದು ಸರ್ಟಿಫಿಕೇಟ್ ತಗೊಂಡ್ಬನ್ನಿ. ಅಲ್ಲಿವರೆಗೆ ದ ಕೋರ್ಟ್ ಈಸ್ ಅಡ್ಜರ್ನ್. ನೋಡಿ, ಆ ಕಲ್ಲಪ್ಪ ಅಲ್ಲಿ ಕಾಲಿಟ್ಟು ಜಾರಿ ಇಲ್ಲಿಗೆ ಬಿದ್ದಿದ್ದಾನೆ. ನಾನೊಬ್ಬ PWD ಇಂಜಿನಿಯರ್ ಆಗಿ ಬೇಕಾದಷ್ಟು ಮನೆಗಳನ್ನ ಇನ್ಸ್ಪೆಕ್ಟ್ ಮಾಡಿದ್ದೀನಿ. ಆದ್ರೆ ಒಂದು ಕಾಂಪೌಂಡ್ ಗೋಡೆ ಈ ರೀತಿ ಕುಸಿದ್ ಬಿದ್ದಿರೋದನ್ನ ನೋಡ್ತಾ ಇರೋದು ಇದೇ ಮೊದಲು. ಇದಕ್ಕೇನು ಹೇಳ್ತೀರಾ ಪಾಂಡುರಂಗ ಗಂಡುಗಲಿಯವರೇ? ನಾವೇನ್ ಸರ್ ಹೇಳೋದು? ಈಗ ಒಂದು 5 ದಿನದ ಕೆಳಗೆ ಸರ್ ಮಧ್ಯರಾತ್ರಿ ದೊಡ್ಡ ಮಳೆ ಶುರುವಾಯ್ತು ಸರ್. ಮಾರನೇ ದಿನ ಮಧ್ಯಾಹ್ನ 1 ಗಂಟೆವರೆಗೂ ಬೀಳ್ತಾನೆ ಇತ್ತು. ಆಗ ಗೋಡೆ ನೆಂದಿರ್ಬೇಕು, ಆಗ ಸ್ವಲ್ಪ ಹೆಚ್ಚು ಕಮ್ಮಿ ಏನಾಗಿರ್ಬೇಕು. ಇರ್ಬೋದು. ಆ ಮಳೆಗೆ ಈ ಗೋಡೆ ಹಸಿಸಿ ಆಗಿದೆ. ಅದೇ ಟೈಮ್ಗೆ ಕಲ್ಲಪ್ಪ ಕಾಲಿಟ್ಟು ಜಾರಿ ಬಿದ್ದು ಕಾಲ್ ಮುರ್ಕೊಂಡು. ಈಗ ನಾನು ಏನಂತ ಸರ್ಟಿಫಿಕೇಟ್ ಕೊಡ್ಲಿ? ಈ ಕಾಂಪೌಂಡ್ ಅನ್ನ ಕಟ್ಟಿದ್ದು ಯಾರು ಅಂತ ನಿಮ್ಗೆ ಗೊತ್ತಿದೆ. ಸಿಮೆಂಟ್ ಎಷ್ಟು ಹಾಕಿದ್ದಾರೆ, ಇಟ್ಟಿಗೆ ಎಷ್ಟು ಹಾಕಿದ್ದಾರೆ, ಮಣ್ಣು ಎಷ್ಟು ಹಾಕಿದ್ದಾರೆ ಅಂತ ಸರ್ಟಿಫೈ ಮಾಡಿ ಸರ್ಟಿಫಿಕೇಟ್ ಕೊಡಿ. ಇವರ ಆನರ್, ಪಾಂಡುರಂಗ ಅವ್ರ ಮನೆ ಕಾಂಪೌಂಡ್ ಗೋಡೆ ಕೆಳಗಡೆ ಸ್ಟ್ರಾಂಗ್ ಆಗಿದೆ, ಮೇಲ್ಗಡೆ ವೀಕ್ ಆಗಿದೆ. ಯಾಕೆ ಹಾಗಾಯ್ತು? ಇವರ ಆನರ್, ಸಾಮಾನ್ಯವಾಗಿ ಮನೆ ಯಜಮಾನರು ಕಾಂಪೌಂಡ್ ಗೋಡೆ ಸೊಂಟದ ಲೆವೆಲ್ ಬರೋವರೆಗೂ ಸುಮ್ಮನೆ ಇರ್ತಾರೆ. ಆಮೇಲೆ ಗೃಹ ಪ್ರವೇಶ, ಸ್ಪೀಕರು, ಲೈಟು, ಮಣ್ಣು, ಮಸಿ ಅನ್ಕೊಂಡು ಬ್ಯುಸಿ ಆಗ್ಬಿಡ್ತಾರೆ. ಆ ಸಮಯದಲ್ಲೇ ಮೋಸ ಆಗೋದು. ಇಲ್ಲೂ ಅದೇ ಆಗಿದೆ ಇವರ ಆನರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯೋರ್ ಆನರ್. ಇವರ ಆನರ್, ಲ್ಯಾಬ್ ರಿಪೋರ್ಟ್ ಹೇಳುತ್ತೆ ಇದರಲ್ಲಿ ಸಿಮೆಂಟಿನ ಅಂಶ ಕಡಿಮೆ ಇದೆ, ಮರಳು ಜಾಸ್ತಿ ಇದೆ. ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ರಿಪೋರ್ಟ್ಗಳು ಈ ಫೈಲ್ ನಲ್ಲಿ ಇದೆ ಇವರ ಆನರ್. ಕಾಂಪೌಂಡ್ ಗೋಡೆ ಗಟ್ಟಿಯಾಗಿದೆ ಅಂತಕ್ಕಂಥ ನಂಬಿಕೆ ಮೇಲೆ ಕಲ್ಲಪ್ಪ ಅದ್ರ ಮೇಲೆ ಕಾಲಿಟ್ಟಿದ್ದಾನೆ. ಆದ್ರೆ ಕಾಮಗಾರಿ ಕಳಪೆ ಇರೋದ್ರಿಂದ ಗೋಡೆ ಕುಸಿದು ಅವನ್ ಕೆಳಗಡೆ ಬಿದ್ದು ಕಾಲು ಮುರ್ಕೊಂಡಿದ್ದಾನೆ. ಎಕ್ಸಾಕ್ಟ್ಲಿ ಯೋರ್ ಆನರ್. ಈತ ಕಳ್ಳ ಹೌದು ಅಲ್ವೋ ಅನ್ನೋದು ಬೇರೆ ವಿಷಯ. ಆದ್ರೆ ಈತ ಕಾಲ್ ಮುರ್ಕೊಂಡಿರೋದಕ್ಕೆ ಮನೆ ಯಜಮಾನನೇ ಕಾರಣ ಅಂತ ನಾನು ವಾದ ಮಾಡ್ತೀನಿ. ಇದು ಯಾವ ನ್ಯಾಯಮ ಸ್ವಾಮಿ? ಏನೋ ಬಡವಾನಿ ಮಡಗಂಗಿರುವಂತ ಭಗವಂತ ಎಷ್ಟು ಕೊಟ್ಟನೋ ಅಷ್ಟರಲ್ಲಿ ನಮ್ಮ ಯೋಗ್ಯತೆ ಒಂದು ಮನೆ ಕಟ್ಕೊಂಡು ಆರಾಮಾಗಿದ್ವಿ ಸರ್. ಇವ್ ಯಾಕೆ ನಮ್ಮ ಮನೆ ಕಳ್ತನಕ್ಕೆ ಬರ್ಬೇಕಿತ್ತು? ಯಾಕೆ ಕಾಂಪೌಂಡ್ ಆಡ್ಬೇಕಿತ್ತು? ಯಾಕೆ ಬೀಳ್ಬೇಕಿತ್ತು? ಯಾಕೆ ಕಾಲ್ ಮುರ್ಕೋಬೇಕಿತ್ತು? ಇಲ್ಲಿ ಚರ್ಚೆ ಆಗ್ತಿರೋದು ಆ ವಿಷಯ ಅಲ್ಲ ರೀ, ಇದು ನಂಬಿಕೆಯ ಪ್ರಶ್ನೆ. ನೀವ್ ಯಾಕ್ರಿ ಅಂತ ಕಳಪೆ ಕಾಂಪೌಂಡ್ ಕಟ್ಸಕ್ ಹೋದ್ರಿ? ಯೋರ್ ಆನರ್, ನಮ್ಮ ಈ ಕಲ್ಲಪ್ಪ ಕಳ್ಳ ಅಂತಾನೆ ಇಟ್ಕೊಳ್ಳೋಣ. ಶ್ರೀಮಂತರ ಮನೆಯಲ್ಲಿ ಕದಿಯೋದಕ್ಕೆ ಹೋಗಿದ್ದಾನೆ ಅಂತ ಇಟ್ಕೊಳ್ಳೋಣ. ಇಟ್ಕೊಳ್ಳೋದೇನ್ರಿ ಬಂತು? ಆತ ಕಳ್ತನ ಮಾಡಕ್ ಹೋಗಿದ್ದ ಅಂತಕ್ಕಂಥದ್ದು ರುಜುವಾತಾಗಿದೆಯಲ್ಲ. ಎಸ್ ಯುವರ್ ಆನರ್, ಈಗ ಸ್ವಲ್ಪ ನಂಗೆ ನ್ಯಾಯ ಕಾಣಿಸ್ತಾ ಇದೆ. ಈ ಕಲ್ಲಪ್ಪ ಮೊದಲು ಇತಿಹಾಸಕಾರನಂತೆ ಬಂದು ಎಲ್ಲೆಲ್ಲಿ ಏನೇನಿದೆ ಅಂತಕ್ಕಂಥದ್ದು ನೋಡ್ಕೊಂಡಿದ್ದಾನೆ. ಆಮೇಲೆ ಅದೇ ಮನೆಗೆ ಬಂದು ಕಳ್ಳತನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ದರಿಂದ ಈತನಿಗೆ ಕೋರ್ಟು 10,000 ರೂಪಾಯಿ ಜುಲ್ಮಾನೆಯನ್ನ ವಿಧಿಸಿದೆ. ಸದ್ದು ತೀರ್ಪಿನ್ನು ಮುಗಿದಿಲ್ಲ. ಈ ಕಳ್ಳ ಕದಿಯಕ್ಕೆ ಅಂತ ಬಂದು ವಾಪಸ್ ಹೋಗುವಾಗ ಕಾಂಪೌಂಡ್ ಮೇಲೆ ಕಾಲಿಟ್ಟಿದ್ದಾನೆ. ಕಳಪೆ ಕಾಮಗಾರಿಯಿಂದಾಗಿ ಅಲ್ಲಿ ಗೋಡೆ ಕುಸಿದು ಬಿದ್ದು ಕೆಳಗಡೆ ಬಿದ್ದು ಕಾಲು ಮುರ್ಕೊಂಡಿದ್ದಾನೆ. ಇದಕ್ಕೆ ಈ ಮನೆಯ ಓನರ್ ಆಗಿರ್ತಕ್ಕಂತಹ ಪಾಂಡುರಂಗನೇ ನೇರ ಹೊಣೆ ಅಂತ ಕೋರ್ಟು ಅಭಿಪ್ರಾಯ ಪಟ್ಟಿದೆ. ಏನ್ ಸ್ವಾಮಿ ಇದು ಅನ್ಯಾಯ? ಕದಿಯಕ್ಕೆ ಬಂದಿದ್ದವನು, ಕಾಂಪೌಂಡ್ ಹಚ್ಚಿದ್ದವನು, ಕಾಂಪೌಂಡ್ ಕೆಡಬಿದ್ದು ಅವನು, ಬಿದ್ದಿದ್ದು ಅವನೇ, ಕಾಲು ಮುರ್ಕೊಂಡಿದ್ದು ಅವನೇ. ಇದಕ್ಕೆ ನನ್ನನ್ನು ತಗೊಂಡೋಗಿ ಮನೆ ಮಾಡ್ತಾ ಇದ್ದೀರಲ್ಲ, ಇದು ಸಮಂಜಸ? ನೋಡಿ, ಲಂಡನ್ನಲ್ಲೂ ಇಂತಹದ್ದೇ ಒಂದು ಘಟನೆ ನಡೆಯಿತು. ಕಳ್ಳನೊಬ್ಬ ಬಂದು ಹೆಂಚಿನ ಮೇಲೆ ಕಾಲಿಟ್ಟು ದಬಾರ್ ಅಂತ ಕೆಳಗಡೆ ಬಿದ್ದು ಸೊಂಟ ಮುರ್ಕೊಂಡ.
ಅವನು ಸೊಂಟ ಮುರ್ಕೊಂಡಿದ್ದಕ್ಕೆ ಈ ಮನೆ ಮಾಲೀಕ ಸರಿಯಾದ ಹೆಂಚು ಹಾಕದೇ ಇರೋದೇ ಕಾರಣ ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟು ಅವನ ಎಲ್ಲ ವೈದ್ಯಕೀಯ ವೆಚ್ಚವನ್ನ ಮನೆಯ ಮಾಲೀಕನೇ ಕೊಡಬೇಕು ಅಂತ ಆದೇಶ ಹೊರಡಿಸ್ತು. ಎಸ್ ಯುವರ್ ಆನರ್, ನಾನು ಆ ವಿಷಯನ ಪೇಪರ್ನಲ್ಲಿ ಓದಿದ್ದೀನಿ. ಅದೇ ರೀತಿ ಕಾಲು ಮುರ್ಕೊಂಡ ಕಲ್ಲಪ್ಪನಿಗೆ ಮನೆಯ ಯಜಮಾನನಾದ ಪಾಂಡುರಂಗ ವೈದ್ಯಕೀಯ ವೆಚ್ಚಕ್ಕೋಸ್ಕರವಾಗಿ 2 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಕೋರ್ಟು ಆದೇಶ ನೀಡುತ್ತದೆ.